ಓಂ ಶಾಂತಿ. ಮುರಳಿಯ ದಿನಾಂಕ 28/6/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ. ರಿವೈಸ್ ಮುರಳಿ 30/11/2010. ತಂದೆ ತಿಳಿಸುತ್ತಾರೆ, ಪ್ರತಿಯೊಂದು ಗಂಟೆಗೆ ಮನಸ್ಸಿನ ವ್ಯಾಯಾಮ ಮಾಡಿ ಅದನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. ಯಾವಾಗ ಬಾಬಾನೇ ಸಂಸಾರ ಆಗಿದ್ದಾರೆಂದಾಗ ಸಂಸ್ಕಾರವನ್ನೂ ಸಹ ತಂದೆಯ ಸಮಾನ ಮಾಡಿಕೊಳ್ಳಿ. ಇಂದು ಬಾಪ್ದಾದಾರವರು ಎಲ್ಲ ಮಕ್ಕಳನ್ನು ಒಂದು ದೇಶಿ ಯಾವುದು ವಾಸ್ತವಿಕ ದೇಶವಾಗಿದೆ, ಒಂದು ದೇಶ ಎಷ್ಟು ಪ್ರಿಯವಾಗಿದೆ ಎಂದು ಗೊತ್ತಿದೆಯಲ್ಲವೇ. ಬಾಪ್ದಾದಾರವರು ಸಹ ಅದೇ ದೇಶದಿಂದ ಎಲ್ಲ ಮಕ್ಕಳನ್ನು ಮಿಲನ ಮಾಡಲು ಬಂದಿದ್ದಾರೆ. ಮಕ್ಕಳಿಗೆ ತಂದೆಯನ್ನು ಮಿಲನ ಮಾಡುವ ಖುಷಿ ಇದೆ ಮತ್ತು ತಂದೆಗೆ ಮಕ್ಕಳನ್ನು ಮಿಲನ ಮಾಡುವ ಖುಷಿ ಇದೆ. ಇಂದು ಬಾಪ್ದಾದ ಎಲ್ಲ ಮಕ್ಕಳ ಸ್ವರೂಪಗಳನ್ನು ವಿಶೇಷವಾಗಿ 5 ರೂಪಗಳನ್ನು ನೋಡುತ್ತಿದ್ದಾರೆ. ಅದರಿಂದ ಪಂಚಮುಖಿ ಎಂದು ಬ್ರಹ್ಮನಿಗೂ ಸಹ ಗಾಯವಿದೆ ಅಂದಾಗ ತಮ್ಮ 5 ರೂಪಗಳನ್ನು ತಿಳಿದುಕೊಂಡಿದ್ದೀರಲ್ಲವೇ. ಮೊದಲನೆಯದಾಗಿ ಎಲ್ಲರ ಜ್ಯೋತಿರ್ಬಿಂದು ಸ್ವರೂಪ ತಮ್ಮ ಎದುರಿನಲ್ಲಿ ಬಂದಿದೆಯೇ, ಎಷ್ಟು ಹೊಳೆಯುತ್ತಿರುವ ಪ್ರಿಯ ರೂಪವಾಗಿದೆ. ಎರಡನೆಯದಾಗಿ ದೇವತಾ ರೂಪ, ಆ ರೂಪವೂ ಸಹ ಎಷ್ಟು ಪ್ರಿಯ ಮತ್ತು ನ್ಯಾರ ಆಗಿದೆ. ಮೂರನೆಯ ರೂಪ ಮಧ್ಯದಲ್ಲಿ ಪೂಜ್ಯನೀಯ ರೂಪವಾಗಿದೆ. ನಾಲ್ಕನೆಯ ರೂಪ ಬ್ರಾಹ್ಮಣ ರೂಪ ಸಂಗಮವಾಸಿ ಆಗಿದೆ, ಅದೂ ಸಹ ಎಷ್ಟು ಮಹಾನ್ ಆಗಿದೆ. ಮತ್ತು 5ನೆಯದಾಗಿ ಫರಿಷ್ಠಾ ರೂಪ. ಈ 5 ರೂಪಗಳು ಎಷ್ಟು ಪ್ರಿಯವಾಗಿವೆ. ಬಾಪ್ದಾದಾರವರು ಈ ದಿನ ಮಕ್ಕಳಿಗೆ ಮನಸ್ಸಿನ ವ್ಯಾಯಾಮ ಕಲಿಸುತ್ತಿದ್ದಾರೆ. ಏಕೆಂದರೆ ಮನಸ್ಸು ಕೆಲವೊಮ್ಮೆ ತನ್ನ ಕಡೆ ಎಳೆಯುತ್ತದೆ. ಈ ದಿನ ಬಾಪ್ದಾದ ಮನಸ್ಸನ್ನು ಏಕರಸವನ್ನಾಗಿ ಮಾಡಿಕೊಳ್ಳುವ ವ್ಯಾಯಾಮ ಕಲಿಸುತ್ತಿದ್ದಾರೆ. ಇಡೀ ದಿನದಲ್ಲಿ ಈ 5 ರೂಪಗಳ ವ್ಯಾಯಾಮ ಮಾಡಿ ಮತ್ತು ಅನುಭವ ಮಾಡಿ. ಯಾವ ರೂಪವನ್ನು ಯೋಚನೆ ಮಾಡುತ್ತೀರೆಂದರೆ ಅದನ್ನು ಮನಸ್ಸಿನಲ್ಲಿ ಅನುಭವ ಮಾಡಿ. ಹೇಗೆ ಜ್ಯೋತಿರ್ಬಿಂದು ಎಂದು ಹೇಳುವುದರಿಂದಲೇ ಆ ಹೊಳೆಯುತ್ತಿರುವ ರೂಪ ಎದುರಿನಲ್ಲಿ ಬಂದು ಬಿಡುತ್ತದೆ. ಈ ರೀತಿ 5 ರೂಪಗಳನ್ನು ಎದುರಿನಲ್ಲಿ ತೆಗೆದುಕೊಂಡು ಬನ್ನಿ ಮತ್ತು ಆ ರೂಪವನ್ನು ಅನುಭವ ಮಾಡಿ. ಪ್ರತಿಯೊಂದು ಗಂಟೆಯಲ್ಲಿ 5 ಸೆಕೆಂಡ್ ಈ ಡ್ರಿಲ್ನಲ್ಲಿ ಉಪಯೋಗಿಸಿ. ಒಂದು ವೇಳೆ ಸೆಕೆಂಡ್ ಇಲ್ಲವೆಂದರೆ 5 ನಿಮಿಷ ತೊಡಗಿಸಿ. ಪ್ರತಿಯೊಂದು ರೂಪ ಎದುರಿನಲ್ಲಿ ತೆಗೆದುಕೊಂಡು ಬನ್ನಿ, ಅನುಭವ ಮಾಡಿ. ಮನಸ್ಸನ್ನು ಈ ಆತ್ಮಿಕ ವ್ಯಾಯಾಮದಲ್ಲಿ ಬ್ಯುಸಿ ಮಾಡಿಕೊಳ್ಳಿ. ಆಗ ಮನಸ್ಸು ವ್ಯಾಯಾಮದಿಂದ ಚೆನ್ನಾಗಿರುತ್ತದೆ. ಹೇಗೆ ಶಾರೀರಿಕ ವ್ಯಾಯಾಮ ಶರೀರವನ್ನು ಆರೋಗ್ಯವಾಗಿ ಇಡುತ್ತದೆ, ಅದೇ ರೀತಿ ಈ ವ್ಯಾಯಾಮ ಮನಸ್ಸನ್ನು ಶಕ್ತಿಶಾಲಿಯನ್ನಾಗಿ ಇಡುತ್ತದೆ. 1 ಸೆಕೆಂಡಾದರೂ ಮನಸ್ಸಿನಲ್ಲಿ ಆ ರೂಪವನ್ನು ತೆಗೆದುಕೊಂಡು ಬನ್ನಿ. ಸಹಜ ಎಂದು ತಿಳಿದುಕೊಂಡಿದ್ದೀರೋ ಅಥವಾ ಕಷ್ಟ ಆಗುತ್ತದೋ? ಕಷ್ಟ ಆಗುವುದಿಲ್ಲ, ಏಕೆಂದರೆ ಈ ವ್ಯಾಯಾಮ ತಾವು ಅನೇಕ ಬಾರಿ ಮಾಡಿದ್ದೀರಿ, ಪ್ರತಿಯೊಂದು ಕಲ್ಪದಲ್ಲಿಯೂ ಮಾಡಿದ್ದೀರಿ. ತಮ್ಮದೇ ರೂಪವನ್ನು ಎದುರಿನಲ್ಲಿ ತೆಗೆದುಕೊಂಡು ಬರುವುದು ಕಷ್ಟ ಆಗುವುದಿಲ್ಲ. ಒಂದೊಂದು ರೂಪದ ಎದುರಿನಲ್ಲಿ ಬರುತ್ತಿದ್ದಾಗಲೇ ಪ್ರತಿಯೊಂದು ರೂಪದ ವಿಶೇಷತೆಯ ಅನುಭವ ಆಗುತ್ತದೆ. ಕೆಲವೊಮ್ಮೆ ಕೆಲವು ಮಕ್ಕಳು ಹೇಳುತ್ತಾರೆ, ನಾವು ಈ ರೂಪಗಳ ಅನುಭವ ಮಾಡಲು ಬಯಸುತ್ತೇವೆ, ಆದರೆ ಮನಸ್ಸು ಬೇರೆ ಕಡೆ ಹೊರಟು ಹೋಗಿಬಿಡುತ್ತದೆ. ಎಷ್ಟು ಸಮಯ ಮನಸ್ಸು ಎಲ್ಲಿ ಇಡಬೇಕೆಂದು ಬಯಸುತ್ತೀರೋ ಅಷ್ಟು ಸಮಯಕ್ಕೆ ಬದಲಾಗಿ ವ್ಯರ್ಥ ಅಯಥಾರ್ಥ ಸಂಕಲ್ಪವೂ ಬಂದು ಬಿಡುತ್ತದೆ. ಕೆಲವೊಮ್ಮೆ ಮನಸ್ಸಿನಲ್ಲಿ ಹುಡುಗಾಟಿಕೆಯೂ ಬಂದು ಬಿಡುತ್ತದೆ. ಅಂದಾಗ ಬಾಪ್ದಾದಾರವರು ಪ್ರತಿಯೊಂದು ಗಂಟೆ 5 ಸೆಕೆಂಡ್ ಅಥವಾ 5 ನಿಮಿಷ ಈ ವ್ಯಾಯಾಮದಲ್ಲಿ ಅನುಭವ ಮಾಡಿಸಲು ಬಯಸುತ್ತಾರೆ. 5 ನಿಮಿಷ ಮನಸ್ಸನ್ನು ಈ ಕಡೆ ನಡೆಸಿ. ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ವರದಾನ: ತ್ಯಾಗ ತಪಸ್ಸಿನ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಕಲ್ಯಾಣಕಾರಿ ಭವ. ತ್ಯಾಗ ತಪಸ್ಸಿನ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಕಲ್ಯಾಣಕಾರಿ ಭವ. ವರದಾನದ ವಿಶ್ಲೇಷಣೆ: ಹೇಗೆ ಸ್ಥೂಲ ಅಗ್ನಿಯು ದೂರದಿಂದಲೇ ತನ್ನ ಅನುಭವವನ್ನು ಮಾಡಿಸುತ್ತದೆಯೋ ಹಾಗೆಯೇ ತಮ್ಮ ಮನಸ್ಸು, ತಮ್ಮ ತಪಸ್ಸು ಹಾಗೂ ತ್ಯಾಗದ ಹೊಳಪು ದೂರದಿಂದಲೇ ಸರ್ವರನ್ನು ಆಕರ್ಷಿಸಲಿ. ಸೇವಾಧಾರಿ ಆಗುವುದರ ಜೊತೆಗೆ ತ್ಯಾಗಿ ತಪಸ್ವಿ ಮೂರ್ತಿಯಾದಾಗ ಸೇವೆಯ ಪ್ರತ್ಯಕ್ಷ ಫಲವು ಕಂಡುಬರುತ್ತದೆ. ತ್ಯಾಗಿ ಎಂದರೆ ಯಾವುದೇ ಹಳೆಯ ಸಂಕಲ್ಪ ಅಥವಾ ಸಂಸ್ಕಾರವು ಕಾಣಿಸದೇ ಇರುವುದು. ತಪಸ್ವಿ ಅರ್ಥಾತ್ ಬುದ್ಧಿಯ ಸ್ಮೃತಿ ಅಥವಾ ದೃಷ್ಟಿಯಿಂದ ಆತ್ಮೀಕ ಸ್ವರೂಪವಲ್ಲದೆ ಮತ್ತೇನೂ ಕಾಣಿಸದೇ ಇರುವುದು. ಸಂಕಲ್ಪವೇನು ಉತ್ಪನ್ನವಾಗುತ್ತದೆಯೋ
ಅದರಲ್ಲಿ ಪ್ರತಿಯೊಂದು ಆತ್ಮನ ಕಲ್ಯಾಣವು ಸಮಾವೇಶವಾಗಿದ್ದರೆ ಹೇಳಲಾಗುತ್ತದೆ ಸರ್ವರ ಕಲ್ಯಾಣಕಾರಿ. ಸ್ಲೋಗನ್: ದೇಹ ಬಾನದಿಂದ ದೂರವಾಗುವುದಕ್ಕಾಗಿ ದೇಹವನ್ನು ನೋಡದೆ ಚೇತನ ಅಥವಾ ಆತ್ಮಿಕ ಸ್ವರೂಪ, ಸತ್ಯ ಸ್ವರೂಪ ಹಾಗೂ ಚರಿತ್ರೆಯನ್ನು ನೋಡಿರಿ. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ, ಸಹನಶೀಲರಾಗಿರಿ. ನೀವೆಲ್ಲರೂ ಮಾಸ್ಟರ್ ವಿಶ್ವ ನಿರ್ಮಾತ ಆಗಿದ್ದೀರಿ. ಈ ಸ್ಮೃತಿಯಿಂದ ನಿರ್ಮಾಣತೆಯ ಗುಣ ಸಹಜವಾಗಿ ಬರುತ್ತದೆ ಮತ್ತು ಎಲ್ಲಿ ನಿರ್ಮಾಣತೆಯ ಅರ್ಥಾತ್ ಸರಳತೆ ಸ್ವಾಭಾವಿಕ ರೂಪದಲ್ಲಿ ಇರುತ್ತಾರೆ ಅಲ್ಲಿ ಅನ್ಯ ಗುಣಗಳು ಸ್ವತಃವಾಗಿ ಬಂದು ಬಿಡುತ್ತದೆ. ಸದಾ ಈ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾಗಿ ನಂತರ ಪ್ರತಿ ಸಂಕಲ್ಪ ಅಥವಾ ಕರ್ಮ ಮಾಡಿರಿ. ನಂತರ ಏನೆಲ್ಲ ಚಿಕ್ಕ ಚಿಕ್ಕ ಮಾತುಗಳು ಎದುರಿಸಲು ಬರುತ್ತವೆ ಅವು ಈ ತರಹ ಅನುಭವವಾಗುತ್ತವೆ. ಹೇಗೆ ವೃದ್ಧರ ಮುಂದೆ ಚಿಕ್ಕ ಚಿಕ್ಕ ಮಕ್ಕಳು ಬಾಲ್ಯತನದ ಆಟವಾಡುತ್ತಾರೆ, ಅವರಿಗೆ ಅದರ ಯಾವುದೇ ಪ್ರಭಾವವಾಗುವುದಿಲ್ಲ. ಓಂ ಶಾಂತಿ.